HMT ಕಾಲನಿ ಬಾಯ್ಸ್ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿರುವಂತಹ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಜೇಮ್ಸ್ ರೋಷನ್. ಮುಂದಿನ ಪಂದ್ಯ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಚಾಮರಾಜಪೇಟೆ. ನಿಮಗಿದು ಸ್ಪರ್ಧೆ. ನವಚೇತನ ಚಾಮರಾಜಪೇಟೆ ಎರಡು ತಂಡಗಳಿಗೂ ಪ್ರಥಮ ಕರೆ. ನವಚೇತನ ವಿರುದ್ಧ ಚಾಮರಾಜಪೇಟೆ. ಬೇಡವಾದಂತ ಇಷ್ಟಕ್ಕೆ ಮುಂದಾದ್ರು ಫೈನಲ್ ಪಂದ್ಯ. ಅದ್ಭುತವಾದಂತಹ ಬ್ಲಾಕ್ ಆಗಿದ್ದ ನಜರ್ ಹಟೀತು, ದುರ್ಘಟನಾ ಘಟಿ. ಲಕ್ಷ್ಯ ತಪ್ಪಿದ್ರೆ ಅಪಘಾತ ಖಂಡಿತ. HMT ಕಾಲನಿ ಬಾಯ್ಸ್ ತಂಡದ ಯುವ ತಾರೆಗಾರ ಸುಶಾಂತ್ ರಚೆ ಹಾಗೂ ಸಂಜಯ್ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಇಬ್ಬರು ಆಧಾರ ಸ್ತಂಭಗಳು. ಕಾರ್ನರ್ಗಳಲ್ಲಿ ಸಹೋದರರನ್ನು ಕಾಣಬಹುದಾಗಿದೆ. ಸಬ್ ಜೂನಿಯರ್ ವಿಭಾಗದಲ್ಲಿ ಇಬ್ಬರು ಕರ್ನಾಟಕ ಕಬಡ್ಡಿ ತಂಡವನ್ನು ಪ್ರತಿನಿಧಿಸುವಂತ ಆಟಗಾರರು. ಬೋನಸ್ ಸಂಖ್ಯೆದ ಸೇರ್ಪಡೆ ಆಗ್ತಾದ ಕ್ಲಾಸಿಕ್ ನ್ಯಾಷನಲ್ಸ್ ತಂಡಕ್ಕೆ in favor of HMT ಕಾಲನಿ ಬಾಯ್ಸ್. ರೈಟ್ ನಲ್ಲಿ ಅಜಯ್ ಗಂಟೆರಡು ಬಿಟ್ಟು ವಾಪಸ್ ಆದ್ರು. HMT ಕಾಲನಿ ಬಾಯ್ಸ್ ತಂಡಕ್ಕೆ ಮಾಡು ಇಲ್ಲವೇ ಮಡಿ. do or die. 5 ಆಟಗಾರ ನಡುವೆ HMT ಕಾಲನಿ ಬಾಯ್ಸ್ ನ ಯುವ ತಾರೆಗಾರ ಬ್ಲಾಕ್ ಮಾಡುವಂತ ಯತ್ನ ಬೇಡವಾದಂತ ಹಿಡಿತಕ್ಕೆ ಮುಂದಾದ್ರು. ನಲ್ಲಿ ದಾಳಿ ಒತ್ತಡ ಇತ್ತು. ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾಗಿ ಒಂದು ಅಂಕವನ್ನ ಇಲ್ಲಿ ಎದುರು ತಂಡಕ್ಕೆ ಬಿಟ್ಟುಕೊಟ್ಟಿದ್ದಾರೆ. HMT ಕಾಲನಿ ಬಾಯ್ಸ್ HMT ಕಾಲನಿ ಬಾಯ್ಸ್ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. ಮಾಡೋದಕ್ಕೆ ಮುಂದಾದ್ರು. ಬೇಡವಾದಂತ ಹಿಡಿತ. ಮೂರು ಎರಡರಲ್ಲಿ ಪಂದ್ಯ. ಒಂದು ಹಂತದ ಮುನ್ನಡೆಯಲ್ಲಿ HMT ಕಾಲನಿ ಬಾಯ್ಸ್. ಸುಶಾಂತ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. ಕ್ಲಾಸಿಕ್ ನ್ಯಾಷನಲ್ಸ್ ನ 5 ಆಟಗಾರ ನಡುವೆ ಒಂದು ಪಾದಗಳ ಚಿಹ್ನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತಹ ಪ್ರಯತ್ನ. ಎಸ್, ಈಚ್ 1 ಪಾಯಿಂಟ್. ದಾಳಿಗಾರ ಸಹ ಸ್ವಲ್ಪ ಮೈಮರ್ತ್ರ ಅಂತ ಕಾಣಿಸುತ್ತೆ. ಎರಡು ತಂಡಕ್ಕೂ ಸಹ ಒಂದು ಹಂತದ ಸೇರ್ಪಡೆ ಆಗಿದೆ. 4-3 ಒಂದು ಅಂಕದ ಮುನ್ನಡೆಯಲ್ಲಿ HMT ಕಾಲನಿ ಬಾಯ್ಸ್. ದಾಳಿಯಲ್ಲಿ ರೋಷನ್ ಸಹ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ.
4-3 ಪಂದ್ಯ 1 ಅಂಕದ ಮುನ್ನಡೆಯಲ್ಲಿರುವಂತಹ HMT ಕಾಲನಿ ಬಾಯ್ಸ್. ಇವತ್ತು ನಡೀತಾರ 5-10 ಎಂಡ್ಲೈನ್ ಗೇಮ್ಗೆ ಮುಂದಾಗಿರುವಂತಹ ಕ್ಲಾಸಿಕ್ ನ್ಯಾಷನಲ್ಸ್ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಂಡ್ರು. ಕ್ಲಾಸಿಕ್ ನ್ಯಾಷನಲ್ಸ್ ತಂಡವು ಸಹ ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟದೊಂದಿಗೆ ಪ್ರದರ್ಶನವನ್ನು ನೀಡ್ತಾ ಇದ್ದ. ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ದರ್ಶನ್ ಎಂಟಿ ರಾಡ್ನಿಗೆ ವಾಪಸ್ ಆದ್ರು. HMT ಕಾಲನಿ ಬಾಯ್ಸ್ ತಂಡದ ಮಂದಗತಿಯಲ್ಲಿ ಆಟ ಸಾಗ್ತಾ ಇದೆ. ಕ್ಲಾಸಿಕ್ ನ್ಯಾಷನಲ್ಸ್ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಒಂದಂಕವನ್ನ ಪಡಿ, ಇಲ್ಲದೆ ಹೋದ್ರೆ ಅಂಕಣದಿಂದ ಹೊರನಡೆದು ಜೇಮ್ಸ್ ರೋಷನ್ ವೇಗದ ದಾಳಿ ನಡೆಸಿಕೊಳ್ಳುವಂತ ಸಂದರ್ಭದಲ್ಲಿ ಲಾಬನ್ನು ಪ್ರವೇಶ ಮಾಡಿ ಅಂಕಣದಿಂದ ಹೊರ ನಡೆದಿದ್ದಾನೆ. ಮಾಡು ಇಲ್ಲವೇ ಮಡಿ. ಸುಶಾಂತ್ 4 ಆಟಗಳ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಜಯ್, ರೈಟ್ ಕಾರ್ನರ್ ಭಾಗದಲ್ಲಿ ಸಂಜಯ್. ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ. ಡೈವಿಂಗ್ ಅಂಡ್ ಶೋಲ್ಡ್ ಸಂಜಯ್ನಿಂದ ಬಂದ ಅದ್ಭುತವಾದಂತಹ ಟ್ಯಾಕಲ್. ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಆಟಗಾರರು ಡಿಸೈಡರ್ ನ ಲಾಭವನ್ನ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. 5-4 HMT ಕಾಲನಿ ಬಾಯ್ಸ್ ನ ಪರವಾಗಿ. ರಿತ್ವಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು 7 ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ಬೆಂಗಳೂರು ಅರ್ಜುನ್ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಅನುಮತಿಯೊಂದಿಗೆ LG ಹಳ್ಳಿ ರೈಸಿಂಗ್ ಸ್ಟಾರ್ ಕಪ್ 2024 ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೀಡಾ ಪ್ರೇಮಿಗಳು ಕಬಡ್ಡಿ ಪ್ರೋತ್ಸಾಹ ನಿಮಗೋಸ್ಕರ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ನಾವೆಲ್ಲ ಪ್ರೇಕ್ಷಕರು ಬ್ಯಾರಿಕೇಡ್ ನಿಂದ ದೂರ ಇದ್ದು ನೀವು ಗ್ಯಾಲರಿ ಮೇಲೆ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. First time out HMT ಕಾಲನಿ ಬಾಯ್ಸ್. You each 5 ಸಮ. ದಾಳಿಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ದರ್ಶನ್ HMT ಕಾಲನಿ ಬಾಯ್ಸ್ ನ ಸ್ಥಳೀಯ ಪ್ರತಿಭೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಆಫ್ರೇಜ್ ಸಾಕಷ್ಟು ವೇಗದ ದಾಳಿ. ಡಿಫೆನ್ಸ್ ವಿಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನ ಕಾಣಬಹುದಾಗಿದೆ.
ಟ್ಯಾಕಲ್ ಕ್ಲಾಸಿಕ್ ನ್ಯಾಷನಲ್ ತಂಡ ರಾಜಕೀಯದಿಂದ ಅಪ್ಪನ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು ಆದ್ರೆ ಸಂಘಟಿತ ಹೋರಾಟ 6-5 ಇನ್ ಫೇವರ್ ಆಫ್ ಕ್ಲಾಸಿಕ್ ನ್ಯಾಷನಲ್ಸ್. ಒಂದು ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ. ನಾಲ್ಕು ಆಟಗಳ ನಡುವೆ ಕ್ಲಾಸಿಕ್ ನ್ಯಾಷನಲ್ ತಂಡದ ದರ್ಶನ್ ಥರ್ಡ್ ರೈಡ್ ಕ್ಲಾಸಿಕ್ ನ್ಯಾಷನಲ್ ತಂಡಕ್ಕೆ ಡ್ಯೂ ಆರ್ ಡೈ ಜೇಮ್ಸ್ ರೋಷನ್. ನಾಲ್ಕು ಆಟಗಳ ನಡುವೆ ಆನ್ಲೈನ್ ಗೇಮ್ಗೆ ಮುಂದಾಗಿರುವಂತಹ HMT ಕಾಲನಿ ಬಾಯ್ಸ್ 4 ಪೈಸೆ ನಡುವೆ ಕಾದ್ ನೋಡೋಣ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ದಾಳಿಗಾರನಿಗಿದೆ. ಟ್ಯಾಕಲ್ಗೆ ಮುಂದಾದ್ರು ಖಾಲಿ ಜಾಗವನ್ನು ಬಳಸ್ಕೊಳ್ತಾ ಅದ್ಭುತವಾದಂತಹ ಒಂದು ಎಸ್ಕೇಪ್. ಇನ್ನೊಂದಿದೆ ಉತ್ತಮಾರ್ಧದ ಮುಖ್ಯ ಹಾಫ್ ಟೈಮ್ ಸ್ಕೋರ್ 7-5 ಇನ್ ಫೇವರ್ ಆಫ್ ಕ್ಲಾಸಿಕ್ ನ್ಯಾಷನಲ್ಸ್. 2 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ಏಳು ಐದರಲ್ಲಿ ದ್ವಿತೀಯ ಪಂದ್ಯ ಆರಂಭಗೊಂಡಿದೆ. Seven six in favor of classic nationals. HMT ಕಾಲನಿ ಬಾಯ್ಸ್ ನ ಅನುಭವಿ ದಾಳಿಗಾರ ಮಾಡುವಂತ ಯತ್ನ ಇತ್ತು. ಅದ್ಭುತವಾದಂತ ರೀಚ್. ಸಮಬಲದ ಹೋರಾಟದಲ್ಲಿ ಪಂದ್ಯ 7 each. ಜೇಮ್ಸ್ ರೋಷನ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಯುವ ಆಟಗಾರ ಈ ಬಾರಿ ಆಕಾಶ HMT ಕಾಲನಿ ಬಾಯ್ಸ್ ನ ಆಕಾಶ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವಂತಹ ಅದ್ಭುತವಾದಂತಹ ಡಿಫೆಂಡರ್. 8-7 1 ಅಂಕದ ಮುನ್ನಡೆಯಲ್ಲಿ HMT ಕಾಲನಿ ಬಾಯ್ಸ್. ಮುಂದಿನ ಪಂದ್ಯಕ್ಕಾಗಿ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್
ನೋಡಿ ನೀವೆಲ್ಲರೂ ಆರ್ಗ್ಯೂ ಮಾಡೋದು ಬೇಡ ಅಲ್ಲಿ. ನೋಡಿ ಎಲ್ರು ಆರ್ಗ್ಯೂ ಮಾಡೋದು ಬೇಡ. ಕ್ಯಾಪ್ಟನ್ ಒಬ್ರೇ ಮಾತಾಡಿ. ಅಟ್ರಾಣ ಆಚಿಕ ಅದನ್ನ ಅಟ್ರಾಣ ಆಚಿಕ ಕಟ್ರೆ ಕಳಸಿ ಪಾಲೆ ನೀಟಾಗಿ ಅಲ್ಲೂ ಬಂದ್ಬಿಡು ಸಂಡ್ರಲ್ಲಿ. ಗಬ್ಬರ್ ಸಿಂಗ್ ಫಿಲಮ್ ಅಲ್ಲಿ ಹೇಳ್ತಲ್ಲ ಕೋತು నువ్వు వస్తావా ನಾನು ರಾಣ ಅಂತ ಏನು ಮತ್ತೆ ಕೇಕ್ ನಾನು ದೋತನ್ ಕಳ್ಸೋಣ ಡೈಲಾಗ್ ಚೆನ್ನಾಗಿರೋ ನಮ್ಮನ್ ತುಂಡು ತಳ್ದಾಗ ಹೊಡಿತಾರೆ ದೋಸ್ತ ನಮ್ಮನ್ನ ಎತ್ತಿ ನಮ್ಮನ್ನ ಅಷ್ಟೇ ಕುಂಕುಮ ಹಾಕಿ ಹೊಟ್ಟೆೊಳಗಡೆ ಸೀದಾ ಹೊಡೆಯೋದೆ ಇದಕ್ಕೆ ತಲೆ ಮೇಲೆ ಹಿಂಗೆ ಹೊಡೆಯೋದು ಅವ್ರು ಅಷ್ಟೇ ನಮ್ಮನ್ ಕರ್ಪೂರ ಹಚ್ಚಿ ಇದು ಕರ್ಪೂರ ಹಚ್ಚ ಮತ್ತೆ ಎಲ್ಲ ಕಾಯಿನ್ ಹಾಕ್ತಾರೆ ನಾವೆಲ್ಲ ಅಷ್ಟೇ ಕನ್ನಡ ಏನಪ್ಪ ಇಲ್ಲಿ ಏನ್ ಇಲ್ಲಿ ಮಕ್ಕ ತೋರ್ಸಿ ಯಾಕೆ ಬರ್ಬೇಕು ಅಲ್ಲಿಗೆ ಏನ್ ವಿಷಯ ಅಜೀಪು ಅಜೀಪು ಯಾರ್ಗ ಅವ್ರಿಗೇನಾ ನಿನ್ಗೆ 9-8 HMT ಕಾಲೋನಿ ಬಾಯ್ಸ್ ಪರವಾಗಿ 1 ಅಂಕದ ಮುನ್ನಡೆಯಲ್ಲಿ HMT ಕಾಲೋನಿ ಬಾಯ್ಸ್. ಅಮ್ಮನ್ ಸೋತಿಲ್ಲ ಅವರು ಸೋಲ್ಸ್ಬಿಡೋಣ ಅಂತ ಕರೆಕ್ಟಾಗಿ ಏನ್ ಹೇಳ್ದ ಸರ್ಯಾಗಿ ಹೇಳ್ದ ಕೂದಲು ಬರೋ ತರ ಹೇಳೋ ಅಪ್ಪ ಹೇಳಿದ್ನಲ್ಲ ತತ್ತೀನಿ ಅಂತ ಬರ್ತಾ ಇರೋ ಹಿಮಾಲಯ ಪರ್ವತ 9 ಈಚ್ 9-9
ಥರ್ಡ್ ರೈಟ್. ಇಟ್ಸ್ 2-9. 9-9. ಎರಡು ತಂಡದ ನಾಯಕರಿಗೆ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸ್ಕೋರ್ 9 ಈಚ್. ಸಮಬಲ ಹೋರಾಟದಲ್ಲಿ ಪಂದ್ಯ. HMT ಕಾಲನಿ ಬಾಯ್ಸ್ ನ ಜರ್ಸಿ ನಂಬರ್ 10. 5 ಆಟಗಾರ ನಡುವೆ ಅದ್ಭುತವಾದಂತಹ ಒಂದು ಜಂಪ್ ನೊಂದಿಗೆ ಯುವ ದಾಳಿಗಾರ ಇಲ್ಲಿ ಎಸ್ಕೇಪ್ ಆದ್ರು. 11-10 HMT ಕಾಲನಿ ಬಾಯ್ಸ್ ನ ಪರವಾಗಿ. 10-9 1 ಅಂಕದ ಮುನ್ನಡೆಯಲ್ಲಿ HMT ಕಾಲನಿ ಬಾಯ್ಸ್. ಎರಡು ತಂಡ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹಲೋ ಸೀಟೆಡ್ ಮೇಡಮ್ ಯಾವ್ದಶ ನೋಡ ನೋಡ್ರಿ ರೆಡ್ಡು ಆಮೇಲೆ ಅಕ್ಕಿ ಕೊಡ್ತಾರ ಸೇಡ್ ಅಂಗಡಿಯಲ್ಲೇ ಕೊಡೋದು. ಸೇಡ್ ಅಂಗಡಿ ಹತ್ರ ಏನ್ ಬೇಕು ಸಿಮ್ ಕಾರ್ಡ್ ಕೊಟ್ರು ಅಕ್ಕಿ ಬೇಕಾ ಬಂದ್ರೆ ಈಸಾಗಿ ಹೇಳ್ಕರ್ಕೊಂಡ್ರೆ ಮಸ್ತ ವಿನಾಗೋದಲ್ಲ ಮತ್ತೆ ಅವ್ನು ಯಾವ ಕಡೆ ನೋಡ್ತಾರೆ ಹಿಂಗೆ ಮಚ್ಚ ಹಿಂಗೆ ನಂಬ್ಕೊಂಡು ಅವ್ನು ನೋಡ್ತಾ ಅವ್ರೇ ನೋಡ್ತಾ ಇರೋದು ನಾನು ನನ್ನೇ ನಾನಾ ನಾನೇ ಲಂಪೇರ್ ನಿಂತ್ಕೊಂಡಿರೋದು. ಎಲ್ಲಿದ್ದೀರಾ ಕಾಣಿಸ್ತಾನೆ ಇಲ್ಲ. ರಾಕೇಶ್ ಅಣ್ಣ ಬಂದ್ಬಿಟ್ಟವ್ರೆ. ಹಂಗಾಗಿ ನೋಡಿ ಸಲಾಮ್ ಥರ್ಡ್ ರೈಟ್. HMT ಕಾಲನಿ ಬಾಯ್ಸ್ ತಂಡಕ್ಕೆ ಮಾಡು ಇಲ್ಲವೇ 11-9 HMT ಕಾಲನಿ ಬಾಯ್ಸ್ ಪರವಾಗಿ. ಸೂಪರ್ ಕೆಲವೊಂದು ಆಗಿರ್ಬೇಕು ಸಂದರ್ಭ. HMT ಕಾಲನಿ ಬಾಯ್ಸ್ ನ ಯುವ ದಾಳಿಗಾರ 3 ಆಟಗಾರ ನಡುವೆ. ಈ ಬಾರಿ ಸೂಪರ್ ಟ್ಯಾಕಲ್ ರೀಚಿಂಗ್ ಫ್ರಮ್ ಔಟ್ ಸೈಡ್ ಎನ್ನುವಂತ ಒಂದು ತೀರ್ಮಾನದೊಂದಿಗೆ 2 ಅಂಕವನ್ನು ಪಡ್ಕೊಂಡು ಸ್ಕೋರ್ 11-11. ಸಮಬಲದ ಹೋರಾಟದಲ್ಲಿ ಪಂದ್ಯ. ಬರಲಿ ಒಂದು ಜೋರ ಚಪ್ಪಾಳೆ. ಅದೇ ರೀತಿ ಈ ಒಂದು ವಿಶೇಷವಾಗಿ ಫೈನಲ್ ನಲ್ಲಿ ವಿಜೇತ ತಂಡಕ್ಕೆ ಈಗಾಗಲೇ ಪ್ರಥಮ ಬಹುಮಾನವಾಗಿ 15,000 ರೂಗಳನ್ನ ಅನೌನ್ಸ್ ಮಾಡಲಾಗಿತ್ತು. ಇದ್ರ ಜೊತೆಯಲ್ಲಿ ಈ ಪಂದ್ಯದ ವೀಕ್ಷಣೆಗೆ ಆಗಮಿಸಿರುವಂತ ನಮ್ಮ ಪ್ರೇಕ್ಷಕರೊಬ್ರು 2 ಆಟ ಮಾತ್ರ ಬಾಕಿ ಇದೆ. 11-11. ಉತ್ತಮವಾದಂತಹ ಟ್ಯಾಕಲ್. ಬೋನಸ್ ಸಂಖ್ಯೆ ಸೆಟ್ ಆದ ಕ್ಲಾಸಿಕ್ ನ್ಯಾಷನಲ್ ತಂಡಕ್ಕಾಗಿ ಒಂದು ಟ್ಯಾಕಲ್ ಪಾಯಿಂಟ್ HMT ಕಾಲನಿ ಬಾಯ್ಸ್ ತಂಡಕ್ಕೆ.
ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳುವಂತಹ ತಂಡಕ್ಕೆ 15,000 ಬಹುಮಾನವನ್ನ ಈಗಾಗಲೇ ಆಯೋಜಕರು ಘೋಷಿಸಿದ್ರು. ಅದ್ರ ಜೊತೆಯಲ್ಲಿ ಇದನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಆಡಿಯನ್ಸ್ ಒಬ್ರು ರಶ್ಮಿ ಚಾರ್ಟೆಡ್ ಅಕೌಂಟ್ ಇವರು 5,000 ರೂಪಾಯಿಗಳನ್ನ ಎಕ್ಸ್ಟ್ರಾ ಬಹುಮಾನವನ್ನ ಘೋಷಿಸಿದ್ದಾರೆ. ಅವರಿಗೊಮ್ಮೆ ಜೋರ ಚಪ್ಪಾಳೆ ಬರ್ಲಿ. ನಿಜವಾಗ್ಲೂ ಕಬಡ್ಡಿ ಪ್ರೋತ್ಸಾಹಕರಾಗಿ ಪ್ರಥಮ ಬಹುಮಾನದ ಜೊತೆಯಲ್ಲಿ ಏನು 15,000 ಇತ್ತು ಅದ್ರ ಜೊತೆಯಲ್ಲಿ ಮತ್ತೆ 5,000 ಆಡ್ ಮಾಡಿದ್ದಾರೆ. ರಶ್ಮಿ ಚಾರ್ಟೆಡ್ ಅಕೌಂಟ್ ಇವರಿಗೆ ರಿತ್ವಿಕ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು 7 ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ನ ಪರವಾಗಿ ಥ್ಯಾಂಕ್ ಯು ವೆರಿ ಮಚ್. 12 ಈಚ್ 12 ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. HMT ಕಾಲಿಂಗ್ ಬಾಯ್ಸ್ ನ ಪ್ರಮುಖ ದಾಳಿಗಾರರು ಸೂಪರ್ ಟ್ಯಾಕಲ್. HMT ಕಾಲಿಂಗ್ ಬಾಯ್ಸ್ ನ ಕಿರಣ್ ಸೂಪರ್ ಟ್ಯಾಕಲ್ಗೆ ಒಳಗಾದ್ರು. 14-12 ಕ್ಲಾಸಿಕ್ ನ್ಯಾಷನಲ್ಸ್ ಪರವಾಗಿ. ಫುಟ್ಬಾಲ್ 14-12 ದರ್ಶನ್ 2 ಅಂಕದ ಮುನ್ನಡೆಯಲ್ಲಿರುವಂತಹ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ. ದರ್ಶನ್ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಮನುಷ್ಯ ಜೀವನದಲ್ಲಿ ಏನಾದ್ರೂ ಸಮಯ ವ್ಯರ್ಥ ಮಾಡಿದ್ರೆ ನಾವು ಆತನ್ನ ಸೋಂಬೇರಿ ಅಂತ ಕರೀತೇವೆ. ಕಬಡ್ಡಿಯಲ್ಲಿ ಸಮಯ ವ್ಯರ್ಥ ಮಾಡುವಂತ ಆಟಗಾರನನ್ನ ಚಾಣಾಕ್ಷ ಅಂತ ಕರಿಬಹುದು. ಯಾಕಂದ್ರೆ 2 ಅಂಕದ ಲೀಡ್ ನಲ್ಲಿರುವಂತ ಸಂದರ್ಭ ಬೇಡವಾದಂತ ಹಿಡಿತಕ್ಕೆ ಮುಂದಾದ್ರು. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಸುಶಾಂತ್ ಸಾಕಷ್ಟು ಪ್ರಯತ್ನ. ಇದರೊಂದಿಗೆ ಪಂದ್ಯ ಮುಕ್ತಾಯ. ಕ್ಲಾಸಿಕ್ ನ್ಯಾಷನಲ್ಸ್ ತಂಡ ವಿಜಯಶೀಲಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದೆ. ಪಂದ್ಯದಲ್ಲಿ ಭಾಗವಹಿಸಿದಂತ HMT ಕಾಲಿಂಗ್ ಬಾಯ್ಸ್ ತಂಡಕ್ಕೆ ಧನ್ಯವಾದ ಮಾಡಿ